ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಂದಿನ ಕಥೆ ಏನು ಅಂತ ನೋಡೋಣ. ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದೀನತ್ತೆ. ನಾನಿನ್ನು ಶಾಪಿಗೆ ಹೋಗಿ ಬರ್ತೀನಿ. ಎಲ್ಲ ಕೆಲಸನೂ ಮಾಡಿ ಮುಗಿಸಿದಾಳಂತೆ. ಏನು ಗನಂದಾರಿ ಕೆಲಸ ಮಾಡಿದಾಳ. ಹೋಗ್ಲಿ ಬಿಡು, ಎಲ್ಲ ನನ್ನ ಕರ್ಮ. ಇವತ್ತು ಅಡುಗೆಗೆ ಏನು ಮಾಡಿಟ್ಟಿದ್ಯಾ? ಇವತ್ತು ಹೀರೆಕಾಯಿ ಹುಳಿ ಮತ್ತು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮಾಡಿದ್ದೀನತ್ತೆ. ಏನು ಹೀರೆಕಾಯಿ ಹುಳಿನಾ? ಹೀರೆಕಾಯಿ ಹುಳಿ ಬರೀ ತಿನ್ನಕ್ಕೆ ನಂಗೆ ಒಂಥರ ಆಗತ್ತೆ. ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯನೂ ಮಾಡಿಡು ಅತ್ತೆ. ಈಗ ತಾನೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಶಾಪಿಗೆ ಹೋಗ್ಬೇಕತ್ತೆ. ಈಗ ಹಬ್ಬದ ಸೀಸನ್ ಅಲ್ವಾ, ತುಂಬ ಬಟ್ಟೆಗಳು ಹೊಲಿಯಕ್ಕೆ ಬಂದಿದೆ. ನಾನು ಬೇಗ ಬೇಗ ಎಲ್ಲ ಹೊಲ್ಕೊಟ್ರೆ, ಟೈಮಿಗೆ ಸರಿಯಾಗಿ ಕೊಟ್ಟರೆ ನನಗೆ ತುಂಬ ಜನ ಕಸ್ಟಮರ್ಸ್ ಸಿಗ್ತಾರಲ್ವಾ ಅತ್ತೆ. ನಾನು ಅವ್ರಿಗೆ ಟೈಮಿಗೆ ಸರಿಯಾಗಿ ಬಟ್ಟೆಗಳನ್ನ ಹೊಲ್ಕೊಟ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರತ್ತಲ್ವಾ ಅತ್ತೆ. ಜನರು ನಂಬಿಕೆ ಗಳಿಸಿ ನೀನೇನು ಎಲೆಕ್ಷನ್ನಿಗೆ ನಿಲ್ಬೇಕಾಗಿಲ್ಲ. ಸುಮ್ಮನೆ ಒಳಗೋಗಿ ಬೆಂಡೆಕಾಯಿ ಪಲ್ಯ ಮಾಡಿಟ್ಟು ಆಮೇಲೆ ಎಲ್ಲಿಗೆ ಬೇಕೋ ಅಲ್ಲಿ ಹೋಗು. ಹಾಗನ್ಬೇಡಿ ಅತ್ತೆ. ನಾನು 4 ಕಾಸು ದುಡಿದ್ರೆ ಈ ಮನೆಗೆ ಸ್ವಲ್ಪ ಸಹಾಯ ಆಗತ್ತಲ್ವಾ. ನಿಮ್ಮ ಮಗ ಒಬ್ಬರೇ ಎಷ್ಟು ಅಂತ ದುಡಿತಾರೆ ಹೇಳಿ. ಇವಳು ದುಡಿದು ನಮ್ಮನ್ನೆಲ್ಲ ಸಾಕ್ಬೇಕಂತೆ. ಕಂಡಿದ್ದೀನಿ, ಸಾಕು, ಸುಮ್ಮನೆ ಕೂತ್ಕೊಳ್ಳೆ. ಸುಮ್ಮನೆ ಒಳಗೋಗಿ ಅಡುಗೆ ಮಾಡಿಡು. ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಹೆಚ್ಚಾಯಿತು. ಬಡ್ಕೊಂಡೆ ನನ್ನ ಮಗಂಗೆ. ಅವಳಿಗೆ ಹೊರಗಡೆ ದುಡಿಯೋಕೆ ಕಳಿಸ್ಬೇಡ, ಆಮೇಲೆ ತಲೆ ಮೇಲೆ ಹತ್ಕೊಂಡು ಕೂರ್ತಾಳೆ ಅಂತ. ಆದರೂ ಅವ್ನು ನನ್ನ ಮಾತು ಕೇಳಿಲ್ಲ. ಹೋಗ್ಲಿ ಬಿಡಮ್ಮ ಅಂದ. ಅದೇ ತಪ್ಪಾಯಿತು. ನೀನು ದುಡ್ದು ನಮ್ಮನೆ ನಡೆಸೋ ಅಗತ್ಯ ಇಲ್ಲ ಕಣೆ. ನಮಗಿನ್ನೂ ಆ ಕರ್ಮ ಬಂದಿಲ್ಲ. ಹೌದತ್ತೆ, ಮನೆ ನಡೆಸೋ ಅಷ್ಟು ಸಂಪಾದನೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಸ್ವಲ್ಪನಾದರೂ ಹೆಲ್ಪ್ ಮಾಡ್ಬೋದಲ್ವಾ. ಹೆಲ್ಪ್ ಅಲ್ಲ ಇದು. ಇದು ಕೂಡ ನನ್ನ ಮನೆ ತಾನೇ. ನಾನು ದುಡಿಯೋದು ಯಾಕೋಸ್ಕರ ಹೇಳಿ? ನಮ್ಮ ಮನೆಗೋಸ್ಕರ ಅಲ್ವಾ. ನಿಮ್ಮ ಮಗ ಒಬ್ಬರೇ ಎಷ್ಟು ಅಂತ ದುಡಿತಾರೆ. ಮನೆ ಖರ್ಚು ನಿಭಾಯಿಸ್ಬೇಕು, EMI ಕಟ್ಟಬೇಕು. ಮುಂದೆ ನಮಗೂ ಮಕ್ಕಳು ಮರಿ ಅಂತ ಆದರೆ ಎಲ್ಲದನ್ನೂ ಅವರೊಬ್ಬರೇ ಹೇಗೆ ನಿಭಾಯಿಸ್ತಾರೆ ಹೇಳಿ? ಈಗೇನು ನೀನು ಬೆಂಡೆಕಾಯಿ ಪಲ್ಯ ಮಾಡಿರ್ತೀಯೋ ಇಲ್ವೋ? ಇಲ್ಲಾಂದರೆ ಹೇಳು, ಮಾಡೋಕ್ಕಾಗಲ್ಲ ಅಂತ. ಪರವಾಗಿಲ್ಲ, ನಾನು ಊಟನೇ ಮಾಡಲ್ಲ. ಮೊದಲೇ ನನಗೆ ಶುಗರು. ಊಟ ಗೀಟ ಸರಿಯಾಗಿ ಮಾಡದೇ ಇದ್ರೆ ಶುಗರ್ ಹೆಚ್ಚಾಗಿ ನಾನು ತಲೆ ಸುತ್ತಿದ್ರೆ ಆಮೇಲಿದೆ ನಿನ್ನ ಮಾರಿ ಹಬ್ಬ. ಆಯ್ತು ಬಿಡಿ ಅತ್ತೆ, ನಿಮ್ಗೇನು ಬೇಕೋ ಅದನ್ನೆಲ್ಲ ಮಾಡಿಟ್ಟೆ ಹೋಗ್ತೀನಿ. ಹೀಗೆ ಭಾಗೀರಥಿಯವರು ಪ್ರತಿಮಂಗೆ ಪ್ರತಿದಿನ ಒಂದಲ್ಲ ಒಂದು ಹಿಂಸೆ ಕೊಡ್ತಾನೇ ಇರ್ತಾರೆ. ಯಾಕಂದರೆ ಪ್ರತಿಮಾ ದುಡಿಯೋದು ಅವರಿಗೆ ಇಷ್ಟ ಇರಲ್ಲ. ಹೀಗೆ ದಿನಗಳು ಕಳೀತಾ ಇರತ್ತೆ. ಅತ್ತೆ, ನೀವು ಹೇಳಿದಷ್ಟು ಕೆಲಸನೂ ಮಾಡಿಟ್ಟಿದ್ದೀನಿ. ಈಗ ನಾನು ಹೋಗ್ಬೋದಾ? ಅಯ್ಯಯ್ಯ, ಕೇಳೋದು ನೋಡು. ಏನೋ ಎಲ್ಲ ನನ್ನ ಪರ್ಮಿಷನ್ ತಗೊಂಡೇ ಇವಳು ಮಾಡ್ತಾಳೆ ಅನ್ನೋ ಹಾಗೆ. ಹೋಗು. ಅಷ್ಟೊತ್ತಿಗೆ ಭಾಗೀರಥಿಯವ್ರ ಮಗಳು ಹರಿಣಿ ಬರ್ತಾಳೆ. ಅಮ್ಮ, ಅರೆ ಮಗಳೇ ಹರಿಣಿ, ಏನು ಒಬ್ಬಳೇ ಬಂದಿದ್ಯಾ? ಪುಟ್ಟಿ ಎಲ್ಲಿ? ಪುಟ್ಟಿ ಮನೆಯಲ್ಲೇ ಇದ್ದಾಳಮ್ಮ. ಯಾಕೋ ಮನಸ್ಸಿಗೆ ಬೇಜಾರಾಯಿತು. ಅಂದರೆ ಹಂಗಲ್ಲ, ನೀನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. 1-2 ದಿನ ಇದ್ದು ಹೋಗೋಣ ಅಂತ. ಓ ಹೌದಾ ಹರಿಣಿ, ನೀನು ಬಂದು ತುಂಬ ಖುಷಿ ಆಯಿತು. ಹಬ್ಬ ಮುಗಿಸ್ಕೊಂಡೇ ಹೋಗಬೇಕು. ಬಾಬಾ, ತಾನು ತುಂಬ ಒಳ್ಳೆಯವಳು ಅಂತ ತೋರಿಸ್ಕೊಳಕ್ಕೆ ಹೇಗೆ ಮಾತಾಡ್ತಾಳೆ. ನಾದಿನ ಹಾಗೆ ನಿಲ್ಲಿಸ್ಕೊಂಡು ಮಾತಾಡೋದಲ್ಲ. ಅವಳಿಗೆ ಕೂತ್ಕೊಳಕ್ಕೆ ಹೇಳಿ ಒಳಗೋಗಿ ಕುಡಿಯೋಕ್ಕೆ ತಿನ್ನೋಕ್ಕೆಲ್ಲ ತಗೊಂಡು ಬರಬೇಕು. ಎಲ್ಲ ನಾನು ಹೇಳ್ಕೊಡ್ಬೇಕು, ನನ್ನ ಕರ್ಮ. ಹಾಂ, ಸಾರಿ ಹರಿಣಿ, ಕೂತ್ಕೋ. ನಾನು ನಿನಗೆ ಬಿಸಿ ಟೀ ತರ್ತೀನಿ. ಹಾಂ, ಹಾಗೆ ಇದು ಗೆಣಸಿನ ಬೋಂಡನೂ ಮಾಡ್ಕೊಂಡು ಬರ್ತೀನಿ. ಏನು ಬೇಡ ಅತ್ತಿಗೆ, ನೀವು ಆರಾಮಾಗಿ ಶಾಪಿಗೆ ಹೋಗಿ. ನಿಮಗೂ ಸಾಕಷ್ಟು ಬಟ್ಟೆಗಳು ಹೊಲಿಯೋದಿರುತ್ತೆ. ಆರಾಮಾಗಿ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಸಂಜೆ ಬನ್ನಿ. ಹಾಂ, ಸಂಜೆ ಲೇಟ್ ಆಗುತ್ತೆ, ಅತ್ತೆ ಏನಂತಾರೋ ನಮ್ಮ ಮನೆಯವ್ರು ಏನಂತಾರೋ ಅಂತೆಲ್ಲ ಏನು ಅನ್ಕೋಬೇಡಿ. ನಾನು ಇರ್ತೀನಲ್ವಾ, ಅಡುಗೆ ತಿಂಡಿ ಕೆಲಸ ಎಲ್ಲ ನಾನು ಮಾಡ್ತೀನಿ. ನೀವು ಆರಾಮಾಗಿ ಹೋಗಿ. ತುಂಬ ಥ್ಯಾಂಕ್ಸ್ ಹರಿಣಿ. ಹೋಗಿ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಸರಿ ಅದಕ್ಕೆ, ಹೋಗಿ ಬನ್ನಿ. ಹಾಂ, ಎಂಥ ಅತ್ತಿಗೆನೇ ನೀನು. ಅವಳು ಹೋಗುವಂದಾಕ್ಷಣ ಹೋಗ್ಬಿಡೋದಾ? ಅಪರೂಪಕ್ಕೆ ಮಗಳು ತವ್ರ ಮನೆಗೆ ಬಂದಿದ್ದಾಳೆ. ಅವಳಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋದು ಏನಾದರೂ ಇದೆಯಾ ನಿನ್ನ ತಲೆಯಲ್ಲಿ? ಎಲ್ಲಿಗೆ ಹೋಗ್ತೀಯಾ? ನಿಂತ್ಕೊಳ್ಳೆ ಅಲ್ಲಿ. ಅವರಿಗೆ ಶಾಪಿಗೆ ಹೋಗೋಕ್ಕೆ ನಾನೇ ತಾನೇ ಹೇಳಿದ್ದು. ಯಾಕಮ್ಮ ಹಂಗೆ ಬೈತೀಯಾ? ಹರಿಣಿ, ಸುಮ್ಮನಿರು, ನಿಂಗೇನು ಗೊತ್ತಾಗಲ್ಲ. ಏನೇ ಕಿವಿ ಕೇಳಿಸಲ್ವಾ? ಒಳಗೆ ಹೋಗಿ ನನ್ನ ಮಗಳಿಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡು ಅಂತಂದೆ.
ಅಮ್ಮ ನನಗೆ ಏನೂ ಬೇಡ, ಏನೂ ತಿನ್ನೋ ಪರಿಸ್ಥಿತಿಲಿ ನಾನಿಲ್ಲ ಅಮ್ಮ. ಹಾಯಾಗಿ ಒಂದೆರಡು ದಿನ ಇದ್ದು ಹೋಗೋಣ ಅಂತ ಬಂದೆ ಅಷ್ಟೇ. ಅತ್ತೆ ಏನು ಮಾಡಲಿ ಅಂತ ರಾಗ ಎಳಿಯೋದು ನೋಡು. ಇವಳು ಬೇಡ ಅತ್ತಿಗೆ, ನೀವು ನಿಮ್ಮ ಶಾಪಿಗೆ ಹೋಗಿ ಅಂತ ಹೇಳ್ತಾಳೆ ಅಂತ ಗೊತ್ತಿದ್ದು ಈಗ ರಾಗ ಎಳಿತಾಳೆ ನೋಡು. ನನ್ನ ಮಗಳಿಗೆ ಪೂರಿ, ಸಾಗು, ಖೀರು ಎಲ್ಲ ತುಂಬ ಇಷ್ಟ, ಅದನ್ನು ಮಾಡು. ಹಾಂ, ಹಾಗೇನೆ 4 ಬೋಂಡನ್ನು ಕರಿ. ಯಾವ ಬೋಂಡ? ಹಾಂ, ಈರುಳ್ಳಿ ಪಕೋಡ ಮಾಡು. ಸರಿ ಅತ್ತೆ, ಆಯಿತು. ಅದಕ್ಕೆ ನಿಲ್ಲಿ, ನೀವು ಅಡುಗೆ ಮನೆಗೆ ಹೋಗಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಕ್ಕೆ ನಿಂತ್ರೆ ನನ್ನ ಮೇಲೆ ಆಣೆ. ಥೋ ಹರಿಣಿ, ಅದು ಯಾಕೆ ಆಣೆ ಹಾಕ್ದೆ ನೀನು? ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ಅಮ್ಮಂಗೆ ನಾನು ಹೇಳ್ತೀನಿ. ನೀವು ನಿಮ್ಮ ಕೆಲ್ಸಕ್ಕೆ ಹೋಗಿ ಅತ್ತಿಗೆ, ಪ್ಲೀಸ್ ಹೋಗಿ. ಅದು ಅತ್ತೆ ಏನು ಮಾಡಲಿ? ನಾನು ಆಣೆ ಹಾಕಿದ್ದೀನಲ್ಲ ಅತ್ತೆ, ಅಮ್ಮ ಏನು ಹೇಳಲ್ಲ, ನೀವು ಸುಮ್ಮನೆ ಹೋಗಿ. ಅದು ಅದು ಸಾಕು ನಾಟಕ ಆಡಿದ್ದು ಸಾಕು, ಹೊರಡು. ಯಾಕೆ ಅವಳಿಗೆ ಹೋಗಕ್ಕೆ ಬಿಟ್ಟೆ? ಅಮ್ಮ